ನಮಸ್ತೆ. ಈಗೀಗ ಬೆನ್ನು ಅನ್ನೋದು ತುಂಬ ಕಾಮನ್ ಆಗಿದೆ. ಬೆನ್ನಲ್ಲಿ ನರ ಹೆಚ್ಚಬಹುದು, ಡಿಸ್ಕ್ ಬಲ್ಜ್ ಅಂತ ಕರಿಬೋದು, L4 L5 ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಹಾಗಿದ್ದಾಗ ತುಂಬ ಸಿವಿಯರ್ ನೋವಿದ್ದು ಕಾಲಿಗೆಲ್ಲ ಜುಮ್ ಬರುತ್ತೆ, ವಾಕ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ನೀವು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಇಲ್ಲಿ ಆಪ್ರೇಷನ್ ಮಾಡ್ಬೇಕಂತ ಹೇಳ್ತಾರೆ. ಈ ರೀತಿ ಯಾವುದೇ ಆಪ್ರೇಷನ್ನು ಮಾಡೋ ಅವಶ್ಯಕತೆನೇ ಬರಲ್ಲ. ನೀವು ಆಯುರ್ವೇದ ಚಿಕಿತ್ಸೆ ಹಾಗೂ ಪಂಚಕರ್ಮ ಚಿಕಿತ್ಸೆ, ಯೋಗ ಹಾಗೂ ಅಕ್ಯುಪಂಕ್ಚರ್ ಚಿಕಿತ್ಸೆಗಳಿಂದ ಇದನ್ನು ಸಂಪೂರ್ಣವಾಗಿ ಯಾವುದೇ ಆಪ್ರೇಷನ್ ಇಲ್ಲದೇ ನಾವು ಕ್ಲಿಯರ್ ಮಾಡ್ಬೋದು. ಈಗ ನೀವು ಇಲ್ಲಿ ಜಮಖಂಡಿಯಿಂದ ಒಬ್ಬರು ಪೇಷಂಟ್ ನೋಡ್ಬೋದು ಇಲ್ಲಿ. ಸೊ ತುಂಬ ನೋವಿತ್ತು. ಎಷ್ಟು ನೋವಿದೆ ಅಂತಂದರೆ ಅವರು ಕೂಡೋಕ್ಕೂ ಆಗ್ತಿಲ್ಲ. ಬಂದ ತಕ್ಷಣವೇ ನೆಲದ ಮೇಲೆ ಮಲ್ಕೊಳ್ಳೋ ಅಷ್ಟು ತುಂಬ ನೋವಿದೆ. ಸೊ ಅವರು ಬಂದು 4 ದಿನ ನಮ್ಮ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಆದಮೇಲೆ ಬರೀ 4ನೇ ದಿವಸದಲ್ಲಿ ನೋವು ತುಂಬ ಕಡಿಮೆ ಆಗಿ ಈಗ ಅವ್ರ ಪಾಡಿಗೆ ಅವರು ವಾಕ್ ಮಾಡುವಷ್ಟು ಆಗ್ತಿದೆ. ಸೊ ಆಯುರ್ವೇದ ಸ್ಲೋ ಅಥವಾ ಯೋಗ ಚಿಕಿತ್ಸೆಗಳು ಸ್ಲೋ ಆಗುತ್ತೆ. 6 ತಿಂಗಳು ಟ್ರೀಟ್ಮೆಂಟ್ ತೊಗೋಬೇಕು, ಒಂದು ವರ್ಷ ಟ್ರೀಟ್ಮೆಂಟ್ ತೊಗೋಬೇಕು, ಆ ರೀತಿ ಯಾವುದೂ ಹಾಗೇನೂ ಇಲ್ಲವೇ ಇಲ್ಲ. ಸರಿಯಾದ ಟೈಮಿಗೆ ಏನಾದರೂ ಪೇಷಂಟ್ ಬಂದಿದ್ದೇ ಆದರೆ ಅವರಿಗೆ ಕೆಲವೇ ದಿನಗಳಲ್ಲಿ ಗುಣಮುಖ ಆಗುತ್ತೆ. ಯಾವುದೇ ರೀತಿಯ ಆಪ್ರೇಷನ್ ಇಲ್ಲದೇ ಅವರು ಗುಣಮುಖರಾಗಿ ತಮ್ಮ ಮನೆಗೆ ನಾರ್ಮಲಾಗಿ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ.